ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು. ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಐಟಿ ಸುರೇಶ್ ಅವರಿಗೆ ಹೇಳಿದಂತ ಮಾತುಗಳಿದೆಯಲ್ಲ, ನೀವು 9 ತಿಂಗಳು ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಎಲ್ಲ 7 ತಿಂಗಳು ಹುಟ್ಟಿರೋದು ಅನ್ನೋದಿದೆಯಲ್ಲ. ನನಗೆ ಜಾನಂದ್ರ ಅವರೇ ಎಂತ ಕೆಲವು ಸುಮ್ಮನೆ ಆಯ್ತು ಸುಮ್ಮನೆ ಅವೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಅದನ್ನ ಕರೆದು ತೆಗ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಆರ್ಟಿಕಲ್ 163 ನೀವು ಉಲ್ಲೇಖ ಮಾಡಿದ್ದೀರಾ. ಅದರಲ್ಲಿ ಹೀಗೆ ಹೇಳುತ್ತೆ, ದೇರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ at the head to aid and advise the governor in the exercise of his functions, except in so far as he is by or under this constitution required to exercise his functions or any of them in his discretion. ಇದು ಒಂದು ಪದ ವಿಶೇಷವಾಗಿದೆ. ನೆಕ್ಸ್ಟ್ ಹೇಳ್ತಾರೆ, ದಯವಿಟ್ಟು ಮುಂದಕ್ಕೆ ಓದಿ. ಡಿಸ್ಕ್ರಿಷನ್ ಸಂಪೂರ್ಣ ವಿವೇಚನೆ ಪೂರ್ತಿ ಸತ್ಯ ಇಫ್ ಎನಿ ಕ್ವಶನ್ ಅರೈಸಸ್ ವೆದರ್ ಎನಿ ಮ್ಯಾಟರ್ ಈಸ್ ಆರ್ ಈಸ್ ನಾಟ್ ಎ ಮ್ಯಾಟರ್ ಆಸ್ ರೆಸ್ಪೆಕ್ಟ್ ವಿಚ್ ದಿ ಗವರ್ನರ್ ಈಸ್ ಬೈ ಆರ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಟು ಆಕ್ಟ್ ಇನ್ ದಿಸ್ ಡಿಸ್ಕ್ರಿಷನ್, the decision of the governor in his discretion shall be final ಅಂತ ಇದೆ. ಈಗ ಈಗ ನೀವು ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಲ್ಲಿ, ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಂತ ಹೇಳಿದ್ದೀನಪ್ಪ ಬಾಲಕೃಷ್ಣ, ಗವರ್ನರ್ಸ್ ಅಡ್ರೆಸ್ ಈಗ ನೀವು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳಿಂದ ಅಂಕಿತವಾದ ಒಂದು ಕಾನೂನು ವಿರುದ್ಧ ನೀವು ಮಾತಾಡ್ಸಕ್ ಹೋದರೆ ಒಬ್ಬ ಪ್ರೆಸಿಡೆಂಟ್ ಇಂದ ಇಲ್ಲಿ ನೇಮಕಗೊಂಡ ಗವರ್ನರ್ ಹೇಗೆ ಓದ್ನ ಓದ್ಲಿಕ್ಕೆ ಸಾಧ್ಯ? ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಬಜೆಟ್ ಅಲ್ಲಿ ಮಾತಾಡಿ, ಬಜೆಟ್ ಅಲ್ಲಿ ಇನ್ನೂ ಒಂದು 10 ಬೇರೆ ಬರೀರಿ, ಅದನ್ನ ನಾವೇನ್ ಬೇಕಾದ್ರೂ ಡಿಫೆಂಡ್ ಮಾಡ್ತೀವಿ. ಆದ್ರೆ ಗವರ್ನರ್ ಹತ್ರ ನಿಮ್ಮ ಅವ್ರು ಹೇಳಿದ್ರು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಅಂತ. ಆದ್ರೆ ಇದು ಇಂಡಿಯಾ ಅಲಯನ್ಸ್ ಅಂತ ಇದೆ, ಅದು ಬೇರೆ. ಎಲ್ಲಾ ರಾಜ್ಯಗಳು ಇಂಡಿಯಾ ಅಲಯನ್ಸ್ ಅಲ್ಲಿ ಇಲ್ಲ. ಆದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ ಒಂದು ವಿಧೇಯಕ ಕಾಯ್ದೆ ಆಗಿ, ಅಂದ್ರೆ ರಾಷ್ಟ್ರಪತಿಗಳ ಅಂಕಿತ ಆದ್ಮೇಲೆ ಅದರ ವಿರುದ್ಧ ನೀವು ರಾಜ್ಯಪಾಲರ ಹತ್ರ ಮಾತಾಡ್ಸ ಟ್ರೈ ಮಾಡ್ತೀರಲ್ಲ, ನಿಮ್ಮ ಧೀರತ್ವವನ್ನ, ನಿಮ್ಮ ವೀರತ್ವವನ್ನ, ನಿಮ್ಮ ಬಡ್ಡತನವನ್ನ ಮೆಚ್ಚೋಬೇಕು. ನೀವು ಮಾಡಿಲ್ವಾ? ಸುರೇಶ್ ಕುಮಾರ್ ತಾವು ಹೇಳಿದ್ದಾರೆ, ಆದುದರಿಂದ ನಿಮ್ಮ ಸರ್ಕಾರದಲ್ಲಿ you should be unconditional when you refer to the constitution. You cannot be conditional. So ಅದಕ್ಕೋಸ್ಕರ ನೀವು 175, 176 ಏನ್ ಹೇಳ್ತೀರಾ, ಅದೇ ತರ 163(2) ಕೂಡ ನೋಡಿ, ಇಟ್ ಇಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್. ನಾನು ಏನ್ ಹೇಳ್ಬೇಕು ಅಂತ ಹೇಳ್ತೀನಿ, ಅಡ್ರೆಸ್ ಮಾಡಿ. ಎರಡನೇದು ನ್ಯಾಷನಲ್ ಆಂಥಮ್ ಬಗ್ಗೆ. ಸುರೇಶ್, ಅದು ಒಂದೇ ಈಗ ಇಲ್ಲ ಅವ್ರದ್ದು. ಈಗ ಸುರೇಶ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಕಾನೂನು ಏನೇನಿದೆ ಇಬ್ಬರು ವಾದ ಮಾಡಿದ್ದಾರೆ. ನಾನು ಆ ಕಾನೂನು ಇರಲಿ ಒಂದ್ ಕಡೆ, ನಾನು ಈ ಸದನದಲ್ಲಿ ನಡೆದಿರೋ ಘಟನೆಗಳನ್ನ ಹೇಳ್ತೀನಿ. ನಾನು ಅದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಏನಿದೆ, ಅವರು ಬುಕ್ಕಲ್ಲಿ ಏನಿದೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಗುರುವಾರ 25, 2010 ಫೆಬ್ರವರಿ ಭರದ್ವಾಜ್ ಅವರು, ಯಡಿಯೂರಪ್ಪ, ಸುರೇಶ್ ಕುಮಾರ್ ಅವರು ಇದು ಸರಿ ಅಲ್ಲ, ಅವರು ಹೇಳಿರೋದು ಕೇಳ್ತೀನಿ. ತಪ್ಪು ಅಂತ ಹೇಳಿದ್ರಲ್ಲ,
ಅಂತ. ಅದರಲ್ಲಿ ಅವ್ರು ಏನು ಹೇಳಿಲ್ಲ. ಏನ್ ಹೇಳಿದ್ದಾರೆ ಗೊತ್ತೇನೋ? ಎಲ್ಲರಿಗೂ ಅವ್ರು ಹೇಳಿದ್ದಾರೆ, ಇಟ್ ಗಿವ್ಸ್ ಮಿ ಎ ಗ್ರೇಟ್ ಪ್ರೆಷರ್ ಟು ವೆಲ್ಕಮ್ ಆಫ್ ಆಲ್ ಟು ಜಾಯಿಂಟ್ ಸೆಷನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವರು ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋದು. ನೀಟಾಗಿ ಹೊರಟೋದು. ಇದು ಅಲ್ಲ, ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಅದೇ ರೀತಿ. ಹೌದು, ಅಷ್ಟೇ ಮಾತಾಡಿರೋದು. ಅಷ್ಟೇ ಆರ್ ಲೈನ್ ಮಾತಾಡಿರೋದು. 6 ಲೈನ್. ಇಲ್ಲಿ ಕಾಪಿ ಕೊಡ್ತೀನಿ ನಿಮ್ಗೆ, ಬೇಕೋ ಕಾಪಿ ಕೊಡ್ತೀನಿ. ಎರಡನೇದು ಖುರ್ಷೀದ್ ಆಲಂ ಖಾನ್ ಅವರು 9 ಮಾರ್ಚ್ 1998 ಮಧ್ಯಾಹ್ನ 12:15 ಇಲ್ಲಿ ಬರ್ತಾರೆ. ಅವಾಗೂ ಕೂಡ ಅವರು ಮಾತಾಡಿ ಕೊನೆಗೆ ಅವ್ರಿಗೆ ಏನು ಮಾತಾಡಕ್ಕಾಗದೆ ಅವರು 4-5 ಪ್ಯಾರ ಓದ್ಬಿಟ್ಟು ಅವರು ಹೊರಟೋಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಈ ಅಧಿವೇಶನದಲ್ಲಿ ನಡೆದಿರುವಂತದ್ದು. ಹಿಂದೆ ಮಹಾರಾಜರು ಹೇಳಿದ್ದೀನಿ ನಾನು, ಹಿಂದೆ ಮಹಾರಾಜರುಗಳೆಲ್ಲ ಇದ್ರು, ಅವ್ರು ಗವರ್ನರ್ಗಳಾಗಿದ್ರು. ಅವರು ಇದನ್ನು ಓದಿಲ್ಲ, ಬಂದು ಎಲ್ಲರಿಗೂ ವಿಶ್ ಮಾಡಿ ಹೊರಟೋಗಿರೋದು ಬೇಕಾದಷ್ಟು ಘಟನೆಗಳು ಈ ದೇಶದಲ್ಲಿದೆ. ನೆಹರು ಅವರು ಇದ್ದಾಗ ಆಗಿದೆ ಅದೆಲ್ಲ. ಅದರಿಂದ ಸ್ಪೀಕರ್ ಅವರು, ನಾನು ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡುವಾಗ ಅವ್ರು ಸ್ವಲ್ಪ ಕಾನೂನು ಗೊತ್ತಿರೋರು. ಇಲ್ಲಿ ಮಾತಾಡುವಾಗ ಒಂಥರ ಮಾತಾಡ್ತಾರೆ, ಆಚೆ ಹೋಗಿ ಒಂಥರ ಮಾತಾಡ್ತಾರೆ. ಆಚೆ ಹೋಗಿ ಏನ್ ಹೇಳಿದ್ರು? ಗವರ್ನರ್ ಅವರು ಇದನ್ನೇ ಏನೋ ಮನ್ನಣೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಮನ್ನಣೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಮನ್ನಣೆ ಮಾಡಿಲ್ಲ ಅದರಿಂದ ಗವರ್ನರ್ ಅವರು ಬಂದು ಇಲ್ಲಿ ಭಾಷಣ ಮಾಡಿದರೆ ಅದನ್ನ ನಾವು ಒಪ್ಪಿದಿರಿ, ಮಣ್ಣೆ ಆಗಿದೆ, ಅದ್ರ ಮೇಲೆ ನಾವು ಚರ್ಚೆ. ಅದರಿಂದ ನೀವು ಹೀಗೆ ಮಾತಾಡ್ಬೇಕು. ನನಗೆ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರಲ್ಲ, ಅಲ್ಲ ಒಂದೇ ನಿಮಿಷ ಸರ್, ಹೀಗೆ ಮಾತಾಡ್ಬೇಕು ಅಂತ ಬರ್ಕೊಟ್ಬಿಡಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು. ಈಗ ನಮ್ಗೆ ಹಂಗೆ ನೀವು ಏನ್ ಬರ್ಕೊಡಕ್ಕಾಗಲ್ಲ. ಗವರ್ನರ್ ಅವ್ರಿಗೆ ಎಷ್ಟು ಭಾಷಣ ಮಾಡಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋದು ತಪ್ಪು ಅಂತ ಹೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಿಮ್ ಗವರ್ನರ್ಗಳು, ಬಾಲಕೃಷ್ಣ ಹೇಳ್ತಾ ಇದ್ರು ನಿಮ್ ಗವರ್ನರ್ ಅಂತ, ನಿಮ್ ಗವರ್ನರ್ಗಳೆಲ್ಲ ಹಂಗೆ ಮಾಡಿದಾರಲ್ಲ. ದಾಖಲೆ 2 ದಾಖಲೆ ಇಲ್ಲೇ ಇದೆ. ಇನ್ನು 10 ದಾಖಲೆ ಕೊಡ್ತೀನಿ ನಾನು. ಇಡೀ ದೇಶದ್ದು 10 ದಾಖಲೆ ಕೊಡ್ತೀನಿ. ಎಲ್ಲರೂ ಬಂದು ಮಾತಾಡೋದು, ಅದಕ್ಕೇನು ತಪ್ಪೇನಿದೆ? ಅದಕ್ಕೆ ಯಾಕೆ ಅಟ್ಯಾಕ್ ಮಾಡ್ಬೇಕು ನೀವು ಹೋಗಿ ಅವ್ರನ್ನ? ಈಗ ಅದೇ ಒಂದೇ ಒಂದೇ ಅಧ್ಯಕ್ಷರೇ, ಒಂದೇ ಲಾ ಮಿನಿಸ್ಟರ್ ಹೇಳಿದ್ರು. ಲಾ ಮಿನಿಸ್ಟ್ರು ನಾನು ಹೋಗಿ ಗೌರವಯುತವಾಗಿ ಅವ್ರನ್ನ ಕರ್ಕೊಂಬಂದೆ. ಗೌರವಯುತವಾಗಿ ನಾವು ಕೂಡ ನಾವು ಕರ್ಕೊಂಬಂದು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರಿ ಅಂತ. ಅದೇ ರೀತಿ ನೀವು ನಿಮ್ ಸದಸ್ಯರಿಗೆ ಹೇಳೋದು, ನಿಮ್ ಲಾ ಮಿನಿಸ್ಟರ್ ಆಗಿ ನಿಮ್ ಗೌರವ ಅನ್ನೋದು ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ ನೀವು? ಹೇಳ್ಬೇಕಾಯ್ತಲ್ಲ, ಯಾಕೆ ಅವ್ರು ತಡೆ ಮಾಡಿದ್ರು? ಒಂದ್ ಸೆಕೆಂಡ್, ಸರ್ಕಾರ ತಪ್ಪಾನೆ ಅದು. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರ ತಪ್ಪಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ನೋಡಿ, ಆ ಶಿಕ್ಷೆ ಆಗ್ಬೇಕು ಅನ್ನೋದು. ಒಂದ್ ಸೆಕೆಂಡ್, ಈಗ ಮುಗಿಸಿ. ಈಗ ಅಲ್ಲ ನಿಲ್ಲಿ, ಮತ್ತೆ ಇವತ್ತೆಲ್ಲ ನಾಡ್ದು ಮಾನ್ಯ ಸುರೇಶ್ ಕುಮಾರ್ ಅವರು ಕೆಲವು ವಿವರಣೆಯನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಅವ್ರದ್ದು ಕೇಸ್ ಇಷ್ಟು ವೀಕ್ ಇತ್ತಲ್ಲ, ಅವರ ಬದುಕಿನೊಳಗನ ಎಮೋಷನಲ್ ಆಗಿ ಯಾವುದೋ ಶಬ್ದ ಅನ್ಪಾರ್ಲಿಮೆಂಟರಿ ತರ ಇರುವಂತದ್ದನ್ನ ಹೇಳಿದ್ದು ಕೇಳೇ ಇಲ್ಲ. ಆದ್ರೆ ಅವರಿಂದ ಬಂದ್ಬಿಡ್ತದ. ಅಷ್ಟು ಅಪ್ಸೆಟ್ ಇದ್ರು ಅವರು. ಟು ಡಿಫೆಂಡ್, ಕೇಳಿ ಸರ್, ಟು ಡಿಫೆಂಡ್ ದಿ ಬ್ಯಾಡ್ ಕೇಸ್. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತೀವಿ, ಹಿಂಗೆ ಬರ್ಕೊಡ್ಬೇಕು. ನಿಮಗೆ ನಾವು ಭಾಷಣ ಬರ್ಕೊಡಕ್ ಬರೋದಿಲ್ಲ. ಆದ್ರೆ ನಾವು 176(1) ಕೆಳಗೆ, ಯಾವಾಗ 175 ಕೆಳಗೆ ಈ ಹೌಸ್ ಕರೆದಿರ್ತಾರ, ಅವಾಗ ನಾವು ಬರೆದು ಕೊಡುವ ಅಧಿಕಾರವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಅದಕ್ಕಾಗಿನೇ ಹೇಳ್ತೀನಿ, one second. This address is mandatory. It is mandatory in nature. The address is constitutionally mandatory. Shall address. You can refer Kaul and Shakda. But courts have held that partial non-compliance, example, reading only parts or laying the text on the table, may amount to irregularity rather than illegality. This is ruled in Rajasthan High Court in Yogendra Singh and also by the Supreme Court. Governor's discretion in reading, there is no absolute constitutional bar preventing the governor from omitting portions, but
strong convention requires full reading. Some High Court's observation have noted that the governor may skip irrelevant portions not dealing with the government policy. However, deliberate omission of substantial parts, especially those critical of the governor or politically inconvenient, has been viewed as improper and contrary to the constitutional spirit. No personal opinion. The governor can not insert personal views or refuse to read legitimate government-prepared content, as the address is the government's statement. See, this is what is the rule, constitution, interpretation of the courts, etc. ತಾವೊಂದು ಫ್ಯಾಕ್ಚುಯಲ್ ಇದನ್ನು ಹೇಳಿದ್ರಿ. ಐ ಆಮ್ ಜಸ್ಟ್ ಕರೆಕ್ಟಿಂಗ್. ತಪ್ಪು ಕಲ್ಪನೆ ಹೋಗಬಾರ್ದು. ಏನಾಗಿದೆ ಅಧ್ಯಕ್ಷರೇ, ಮೈ ಗವರ್ಮೆಂಟ್ 60 ಸಲ ಅಂದಿವಿ, 70 ಸಲ ಅಂದಿವಿ, 122 ಪ್ಯಾರದಾಗ 70 ಸಲ ಅಂದಿವಿ ಅಂತೇಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದರು. 70 ಸಲ 60 ಸಲ ಅಂದಿಲ್ಲ ನಾವು. ಅಂದ್ರೆ ನಾವು ಎಷ್ಟು ಭಾಗದಲ್ಲಿ ಹೇಳಲೇಬೇಕು ಅವರ ಸಲ ಹಾಗೆ ಹೇಳಿದ್ದೀವಿ. 6 7 ಬಹಳ ನಾನು ಸ್ಕಿಪ್ ಮಾಡಿದಾಗ ಒಂದ್ ಯಾವ್ದಾದ್ರು ತಪ್ಪಿತ್ತು. ಅಂದ್ರೆ ದೇ ಆರ್ ಟ್ರೈಂಗ್ ಟು ಓವರ್ ಪ್ಲೇ ಆ ಹಿನ್ನೆಲೆಯೊಳಗೆ ಈ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಈಗ ನಾವು ನಿರ್ಣಯಿಸಬೇಕಾಗುತ್ತೆ ಈ ಒಟ್ಟು ಎಪಿಸೋಡ್ ಅನ್ನ ನೀವು ಯಾವ ರೀತಿಯಾಗಿ ನಿಮ್ಮ ರೂಲಿಂಗ್ ಕೊಡ್ತೀರಿ. ಅದು ಎಲ್ಲ ಅವ್ರನ್ನ ಒಳಗೆ ಕರ್ಕೊಂಡು ಬರುವಾಗ ನಾನು ಪ್ರೊಸೆಸಿಂಗ್ ಅದನ್ನು ಹಿಡ್ಕೊಂಡು ಅವ್ರನ್ನ ವಾಪಸ್ ನಾವು ಅಲ್ಲಿ ಕಳಿಸುವವರೆಗೂ ಏನೇನು ಘಟನೆ ಆಯ್ತು ಅದನ್ನ ನೀವು ಏನ್ರ ಅವರು ಒತ್ತಾಯ ಮಾಡಿದ್ರೆ ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡಬೇಕು. ಆದ್ರೆ ಸಂವಿಧಾನವನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ರಾಜ್ಯಪಾಲರು ಈ ಒಂದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ ನಾವೇನು ಹೋರಾಟ ಮಾಡ್ತೀವಿ, ಈ ಸದನ ಬಿಟ್ಟು ಇನ್ನೊಂದಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ